ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಹೇಜಲ್ ಚಾನಲ್. ಇವತ್ತು ನೋಡಿ, ಇನ್ನೊಂದು ಬೆಕ್ಕು ಬಂದು ಕಿಟಕಿ ಆಚೆ ಕೂತ್ಕೊಂಡಿದೆ. ಇದು ರೆಡ್ ಬೆಕ್ಕು. ಅದನ್ನು ನೋಡ್ತಾ ಕೂತ್ಕೊಂಡಿದೆ ನಮ್ಮ ಹೇಜಲ್. ನೋಡಿ, ಹೀಗೆ ದಿನ ಒಂದೊಂದು ಬೆಕ್ಕು ಬಂದು ಆ ಕಾಂಪೌಂಡ್ ಹತ್ರ ಕೂತ್ಕೊಂಡಿರ್ತವೆ. ನೋಡಿ, ಇದನ್ನೇ ನೋಡ್ಕೊಂಡು ಕೂತ್ಕೊಂಡಿದೆ. ಹಾಗೆ ನೋಡಿ, ಹೇಜಲ್ ನೋಡ್ತಾ ಇದೆ. ನೋಡಿ, ಅದು ಕೂಡ ಅಲ್ಲೇ ಮಲಗಿತ್ತು ಸ್ವಲ್ಪ ಹೊತ್ತು. ನಮ್ಮ ಹೇಜಲ್ಲು ಹಾಗೆ ನೋಡ್ಕೊಂಡು ಕೂತ್ಕೊಂಡಿತ್ತು. ಅದು ದಿನಚರಿಯಲ್ಲಿ ಇದು ಒಂದು ಎರಡಾಗಿದೆ. ಬರೀ ಪ್ರಾಣಿ ಪಕ್ಷಿಗಳನ್ನು, ನಾಯಿಗಳನ್ನು ನೋಡ್ತಾ ಇತ್ತು. ಈಗ ಬೆಕ್ಕುಗಳು ಕೂಡ ಬರ್ತಾ ಇದ್ದಾವೆ ಕಿಟಕಿಯಿಂದ ಆಚೆಗೆ. ಅದು ಕೂಡ ನೋಡ್ಕೊಂಡು ಕೂತ್ಕೊಂಡಿರುತ್ತೆ. ನಾನು ನಿನ್ನೆ ಒಂದು ವೈಟ್ ಬೆಕ್ಕು ಬಂದಿತ್ತು, ಅದಕ್ಕೆ ಆ ಕಡೆಯಿಂದ ಹೋಗಿ ಊಟ ಹಾಕಿ ಬಂದಿದ್ದೆ. ಅದು ಸುಮಾರು ಹೊತ್ತು ಸಾಯಂಕಾಲದವರೆಗೂ ಅಲ್ಲೇ ಮಲಗಿತ್ತು. ಸಾಯಂಕಾಲ ಹೋಗಿತ್ತು. ಈಗ ಮತ್ತೆ ಈ ದಿನ ಬೆಳಿಗ್ಗೆ ಬಂದು ಈ ಬೆಕ್ಕು ಮಲಗಿದೆ ಅಲ್ಲಿ. ನೋಡಿ, ಈಗ ಅದಕ್ಕೆ ನೋಡಿ ನೋಡಿ ಬೇಜಾರು ಬಂತು, ಕೆಳಗೆ ಬಂತು. ಮನೆಯಲ್ಲಿ ಓಡಾಡ್ತಾ ಇದೆ ನಮ್ಮ ಹೇಜಲ್. ನೋಡಿ, ಇಲ್ಲಿ ರೂಮ್ನಲ್ಲಿ ಹೋಯ್ತು. ಅದೇನು ಬರಲ್ಲ ಬಿಡು ಒಳಗೆ. ನೋಡಿ, ಇನ್ನೂ ಅಲ್ಲೇ ಮಲಗಿತ್ತು ಆ ಬೆಕ್ಕು. ಮತ್ತೆ 1 ಅವರ್ ಬಿಟ್ಟಿಂದ ನೋಡಿದ್ವಿ. ಇದು ಕೂಡ ತನ್ನ ಜಾಗದಲ್ಲಿ ಮಲಗ್ತು. ನೋಡಿ, ಬೆಕ್ಕುಗಳು ವಿಪರೀತ ಕಚ್ಚಾಡ್ತವೆ. ಹೊರಗಿನ ಬೆಕ್ಕುಗಳನ್ನ ನೋಡ್ತೀನಲ್ಲ, ವಿಕಾರವಾಗಿ ಕಿರ್ಚ್ಕೊಂಡು ಒಂದಕ್ಕೊಂದು ಕಚ್ಚಾಡ್ತಿರ್ತವೆ. ನಮ್ಮ ಹೇಜಲ್ ಸೇಫ್ ಆಗಿದೆ ಅಂದ್ಕೊಂಡೆ ನಾನು. ಇದನ್ನೇನು ಹೊರಗೆ ಬಿಡಲ್ಲಲ್ಲ. ಹೊರಗೆ ಬೆಕ್ಕು ಇರ್ತಾವಲ್ಲ, ಅವು ಫ್ರೆಂಡ್ಲಿ ಆಗಿರಲ್ಲ. ಮನೆಗೆ ಸಾಕಿದ ಬೆಕ್ಕುಗಳು ಮಾತ್ರ ಫ್ರೆಂಡ್ಲಿ ಆಗಿರ್ತವೆ. ಹೊರಗಿನ ಬೆಕ್ಕು ಒಂದಕ್ಕೊಂದು ನೋಡಿದರೆ ಕಿರ್ಚಿ ಮೈಯೆಲ್ಲ ಪರ್ಚ್ಕೊಂಡು ಓಡಾಡ್ತಾ ಇರ್ತವೆ. ನೋಡಿ, ಹೇಗೆ ಕೂತ್ಕೊಂಡಿದೆ ನಮ್ಮ ಹೇಜಲ್. ಹಾಗೆ ಮಲಗಿರುವಾಗ ಅದು ಮಲಗಿತ್ತು. ಆಗ ಕ್ಲಿಪ್ಪಿಂಗ್ ತಗೊಂಡಿದ್ದು. ನಿದ್ದೆ ಮಾಡುವಾಗ ಎಷ್ಟು ಎಪ್ಸಿದ್ರೂ ಹೇಳಲ್ಲ. ಅದು ಚೆನ್ನಾಗಿ ನಿದ್ದೆ ಮಾಡುತ್ತೆ. ಊಟ ತಿನ್ನುತ್ತಲ್ಲ, ತಿಂದ್ಮೇಲೆ ಚೆನ್ನಾಗಿ ನಿದ್ದೆ ಮಾಡುತ್ತೆ. ಮಧ್ಯಾಹ್ನದ ಹೊತ್ತು ಕೂಡ ನಿದ್ದೆನೆ ಮಾಡುತ್ತೆ ಜಾಸ್ತಿ. ಬೆಕ್ಕುಗಳು ದಿನದ 14 ಗಂಟೆ ಮಲಗಿರ್ತಾವಂತೆ. ಸ್ವಲ್ಪ ಜಾಸ್ತಿನೇ ನಿದ್ದೆ ಇವಕ್ಕೆ. ಹಗಲತ್ತೆಲ್ಲ ಸ್ವಲ್ಪ ರಾತ್ರಿ ಟೈಮ್ನಲ್ಲಿ ಸ್ವಲ್ಪ ಬೇಗನೆ ಹೇಳುತ್ತೆ. ಬೆಳಗಿನ ಜಾವನೇ ಹೇಳ್ತವೆ ಬೆಕ್ಕುಗಳು. ನಮ್ಮ ಬೆಕ್ಕು ಹೇಜಲ್ ಬೆಳಗಿನ ಜಾವನೇ ಎದ್ದಿರುತ್ತೆ. ಅದು ನೋಡಿ, ನಿನ್ನೆ ಬೇರೆ ಬೆಕ್ಕು ಬಂದಿತ್ತಲ್ಲ, ವೈಟ್ ಬೆಕ್ಕು, ಅದು ಕುತ್ಕೊಂಡಿತ್ತು. ಅದನ್ನು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಇಲ್ಲಿ ಕಾಣಿಸುತ್ತಮ್ಮ. ನೋಡಿ, ಇದನ್ನು ಕುತ್ಕೊಂಡಿತ್ತಲ್ಲ, ನಮ್ಮ ಹೇಜಲ್ ನೋಡ್ಕೊಂಡು ಕುತ್ಕೊಂಡಿತ್ತು. ನೋಡಿ, ಅದು ಅಲ್ಲೇ ಮಲಗಿದೆ. ನಿನ್ನೆ ವೈಟ್ ಬೆಕ್ಕು, ವೈಟು ಬ್ಲ್ಯಾಕ್ ಹೋಯ್ತು, ಅದು ಬಂದಿತ್ತು. ಇವತ್ತು ರೆಡ್ ಬೆಕ್ಕು ಬಂದಿತ್ತು. ಅದು 1-2 ಅವರ್ಸ್ ಅಲ್ಲೇ ಮಲಗಿತ್ತು ಕಾಂಪೌಂಡ್ ಹತ್ರ. ಮಲಗಿ ಆಮೇಲೆ ಮತ್ತೆ ಹೋಯಿತು. ಅವಕ್ಕಲ್ಲಿ ಸೇಫ್ ಜಾಗ ಇದೆ ಅಲ್ಲಿ ಮಲಗೋಕ್ಕೆ ಚೆನ್ನಾಗಿ ಕಾಂಪೌಂಡ್ ಹತ್ರ. ಅಲ್ಲೊಂದು ಮುಂಚೆ ಒಂದು ಗುಡಿಸಲು ಥರ ಒಂದು ಮನೆ ಥರ ಹಾಕ್ಕೊಂಡಿದ್ರು, ಶೀಟ್ ಮನೆ.
ಅವರಿಗೆಲ್ಲ ಮನೆ ಕಟ್ಟೋರು ಖಾಲಿ ಇದೆ, ಅಲ್ಲಿ ಮಲಗಿರ್ತವೆ ಬಂದು ನೋಡಿ. ಕಾಂಪೌಂಡ್ ಥರ ಇದೆ, ಅಲ್ಲಿ ಮಲಗಿರ್ತವೆ. ನೋಡಿ ಅದು ಸುಮಾರು ಸಾಯಂಕಾಲದವರೆಗೂ ಇತ್ತು. ಬೆಳಗ್ಗೆ ಬಂದು ಮಲಗಿತ್ತು, ಸಾಯಂಕಾಲದವರೆಗೂ ಇತ್ತದು. ನಿನ್ನೆ ಅಷ್ಟು ಬಿಸಿಲಿರಲಿಲ್ಲ ಅಲ್ಲ, ಅಲ್ಲೇ ಮಲಗಿರ್ತದು. ನಮ್ಮ ಹೇಜಲ್ ಬೇರೆ ಬೆಕ್ಕು ಬಂದ ಕೂಡಲೇ ಅದಕ್ಕೆ ಕುತೂಹಲ. ಅದು ಯಾವುದೇ ಒಂದು ಬೆಕ್ಕನ್ನು ನೋಡಿರಲ್ಲ, ಅದು ಯಾವಾಗಾದ್ರೂ ಒಂದೊಂದು ಬೆಕ್ಕು ಹಿಂಗೆ ಕಾಣಿಸಿದ್ರೆ ನೋಡ್ತಾ ಇರುತ್ತೆ ಕುತೂಹಲದಿಂದ. ಹಾಗೆ ನಮ್ಮ ಮನೆ ಹತ್ರ ಒಂದು ಪಕ್ಷಿ ಓಡಾಡ್ತಾ ಇತ್ತು. ಆ ನೀರಲ್ಲೇ ಸ್ನಾನ ಮಾಡ್ಕೊಂಡು ಹೇಗೆ ಪಕ್ಷಿ ಮುಖಗಳನ್ನು ಹಾಚ್ಕೊಂಡು ಓಡಾಡ್ತಾ ಇತ್ತು. ಅದನ್ನು ನೋಡ್ತಾ ಇದ್ದೆ. ಅದನ್ನು